ವಿಷಯ ಕೇಳಿ ಕೋದಂಡ ಎಲ್ಲಿ ಕೋಪ ಮಾಡ್ಕೋತಾನೋ ಅಂತ ನಂಗೆ ತುಂಬಾ ಭಯ ಆಗಿತ್ತು ಕಣೆ. ನನ್ಗೂ ಅಷ್ಟೇ ಅಮ್ಮ. ಆ ಭಯ ಇದ್ದಿದ್ದಕ್ಕೆ ಕೋದಂಡನ ಹತ್ರ ಈ ವಿಚಾರ ಮಾತಾಡೋದಕ್ಕೆ ಮುಂದೂಡ್ತಾ ಇದ್ದಿದ್ದು. ಅದೆಲ್ಲ ಹಾಗಿರ್ಲಿ, ಈಗ ಅವನು ಏನ್ ನಿರ್ಧಾರ ತಗೋತಾನೆ ಅನ್ನೋದೇ ದೊಡ್ಡ ಯೋಚನೆ ಆಗಿದೆ. ಹೌದು ಮಾವ, ಕೋದಂಡ ಹೇಳೋ ಮಾತಿಂದ ಕೃಷ್ಣ ಮತ್ತೆ ವಂಶಿ ಭವಿಷ್ಯ ಮಾತ್ರ ಅಲ್ಲ, ನಮ್ಮ ಮತ್ತೆ ದೊರೆಸ್ವಾಮಿಯರ ಕುಟುಂಬದ ಸಂಬಂಧನೂ ನಿರ್ಧಾರ ಆಗುತ್ತೆ. ಕೋದಂಡ ಯಾವುದನ್ನು ಮನ್ಸಲ್ಲಿ ಇಟ್ಕೊಳ್ದೆ ಈ ಸಂಬಂಧನ ಒಪ್ಕೊಂಡ್ಬಿಟ್ರೆ ಸಾಕಪ್ಪ ದೇವ್ರೆ. ಕೊನೆಗೆ ನಮ್ ಕೃಷ್ಣನ್ ಸಂಸಾರ ಆದ್ರೂ ಚೆನ್ನಾಗಿರುತ್ತೆ. ಅವನ್ ಖಂಡಿತ ಒಪ್ಕೋತಾನೆ ಅಂತ ನನ್ನ ಮನ್ಸು ಹೇಳ್ತಿದೆ ಅಮ್ಮ. ಹೇಗೆ ಅಂತ ಯೋಚನೆ ಮಾಡು. ನಮ್ ಕುಟುಂಬದ ಬಗ್ಗೆ ವಿಷ ಕಾರ್ತಿದ್ದ ನಳಿನಿನೇ ಒಪ್ಕೊಂಡು ಕ್ಷಮಿಸಿದಾನೆ. ಅವಳ ಮಗಳನ್ನೇ ಮದ್ವೆ ಆಗ್ತೀನಿ ಅಂತಾನೂ ಕೂತಿದ್ದಾನೆ. ಹೀಗಿರುವಾಗ ದೊರೆಸ್ವಾಮಿಯವ್ರ ಮೇಲೆ ಜಿತ್ ಸಾಧಿಸೋದಕ್ಕೆ ಅವನ್ಗೇನಿದೆ ಹೇಳು? ನನಗೂ ಹಾಗೆ ಅನ್ನಿಸ್ತಿದೆ ವಸು. ಆದ್ರೆ ಕ್ಷಮಿಸೋದಕ್ಕೂ ಸಂಬಂಧ ಒಪ್ಕೊಳ್ಳೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಗೊತ್ತಾ? ವಸು, ಯಜಮಾನ್ರೆ ಬನ್ನಿ ಬನ್ನಿ. ಬನ್ನಿ ಕೂತ್ಕೊಳ್ಳಿ. ಅಕ್ಕ ಬನ್ನಿ. ಕೋದಂಡ ಅವರು ಅಣ್ಣ ಬಂದ. ಕೃಷ್ಣ, ಕೃಷ್ಣ. ಅಣ್ಣ, ಕೃಷ್ಣಣ್ಣ ಹೋಟೆಲ್ಗೋದ. ಅಲ್ಲ, ಅವನ್ ವಿಷಯ ಮಾತಾಡುವಾಗ ಅವನೇ ಇಲ್ಲ ಅಂದ್ರೆ ಹೇಗೆ? ಯಾರು ಅವನ್ಗೆ ಹೋಗೋಕ್ ಹೇಳಿದ್ದು? ಇದೇನು ಹೊಸ್ತಾ ಕೋದಂಡ? ಅವ್ನ್ ಯಾವಾಗ್ಲೂ ಹೀಗೆ ತಾನೆ. ನೀನ್ ಕೂತ್ಕೋಪ. ಸರಿ ಅಮ್ಮ. ಕೋದಂಡ, ಏನು ಯೋಚನೆ ಮಾಡ್ದೆ? ಹೇಳ್ತೀನಕ್ಕ. ಮೊದಲು ನಾವಿವ್ರ ಮನೆಗೆ ಹೋಗಿ ಹೆಣ್ಣನ್ನು ಕೇಳಿದ್ವಿ. ಆಗ ಇವ್ರು ಒಪ್ಲಿಲ್ಲ. ಈಗ ಅವರೇ ಬಂದು ಕೇಳ್ತಿದ್ದಾರೆ. ಅದಕ್ಕೆ ಇದು ತುಂಬ ಸೂಕ್ಷ್ಮವಾದ ವಿಷಯ ಅಂತ ಯೋಚನೆ ಮಾಡಿ ಹೇಳ್ತೀನಿ ಅಂತಂದೆ. ನಾನೀಗೊಂದು ನಿರ್ಣಯಕ್ಕೆ ಬಂದಿದ್ದೀನಿ. ನನಗೆ ನನ್ನ ಜೀವನಕ್ಕಿಂತ ನನ್ನ ತಂಗಿ ಮತ್ತೆ ನಮ್ಮ ತಮ್ಮಂದ್ರ ಜೀವನನೇ ಮುಖ್ಯ. ಈ ಮದುವೆ ನಡೆದ್ರೆ ಕೃಷ್ಣನ್ ಜೀವನ ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತು. ಒಂದು ಒಳ್ಳೆ ದಿನ ನೋಡಿ ಇದೇ ತಿಂಗಳು ನಿಶ್ಚಿತಾರ್ಥನೂ ಮಾಡ್ಬೋದು. ನಿಜನಾ ಕೋದಂಡ? ಹೌದಕ್ಕ, ನನ್ನ ಸಂಪೂರ್ಣ ಒಪ್ಪಿಗೆ ಇದೆ ಈ ಮದುವೆಗೆ. ಇವತ್ತಿಂದನೇ ಎಲ್ಲ ತಯಾರಿ ಶುರು ಮಾಡ್ಕೊಳ್ಳೋಣ. ಎಲ್ಲಿ ನೀನ್ ಇದಕ್ಕೆ ಒಪ್ಕೊಳ್ಳಲ್ವೋ ಅಂತ ತುಂಬಾ ಭಯ ಆಗಿತ್ತು ಕೋದಂಡ. ಅಮ್ಮ, ನಿಮಗೆಲ್ಲ ಒಪ್ಪಿಗೆ ಆಗಿದೆ ಅಂದಮೇಲೆ ನನಗೆ ಒಪ್ಪಿಗೆ ಆಗದೆ ಇರೋದಕ್ಕೆ ಕಾರಣನಾದ್ರೂ ಏನಿದೆ ಅಮ್ಮ? ಪೂಜಾ, ಹೋಗಮ್ಮ, ಕ್ಯಾಲೆಂಡರ್ ತಗೊಂಬ. ಸರಿಯಪ್ಪ. ಮುಗೀತು ಮುಗೀತು, ಎಲ್ಲ ಮುಗೀತು. ಅಯ್ಯೋ, ನಿಂತ್ಕೊಳ್ಳಿ. ಮಾಯ ಮಾಯ. ಬರೋ 14ನೇ ತಾರೀಕು ತುಂಬಾ ಒಳ್ಳೆ ದಿನ. ಅವತ್ತೇ ನಿಶ್ಚಿತಾರ್ಥನ ಇಟ್ಕೊಂಡ್ಬಿಡೋಣ, ಏನಂತೀರಾ? ನಮ್ದು ಒಪ್ಪಿಗೆ ಇದೆ. ಸಂತೋಷ ಸಂತೋಷ. ನನಗೂ ಒಪ್ಪಿಗೆ ಇದೆ. ಕೋದಂಡ, ಕೃಷ್ಣನ್ ನೀನೇ ಹೇಳ್ಬಿಡಪ್ಪ. ನಾವ್ ಹೇಳೋದಕ್ಕಿಂತ ನೀನ್ ಹೇಳಿದ್ರೆ ಅವನಿಗೆ ತುಂಬಾ ಸಂತೋಷ ಆಗತ್ತೆ. ಸರಿ ಅಮ್ಮ.
ವಂಶಿ ನಿನಗೆ ಖುಷಿ ತಾನೇ? ಅಯ್ಯೋ ನಾನೀಗೇನ್ ಮಾಡ್ಲಿ ದೇವ್ರೆ, ಯಾಕಿಂತ ಪರೀಕ್ಷೆ? ವಂಶಿ, ಆಶೀರ್ವಾದ ತಗೋ. ಸುಖವಾಗಿರು ನನ್ನ ತಾಯಿ. ಒಳ್ಳೇದಾಗ್ಲಮ್ಮ. ವಸು ಬಾ ಬಾಮ್ಮ. ಮುಗೀತು, ಎಲ್ಲ ಮುಗೀತು. ಅಯ್ಯೋ ಮಾಯಾ, ಯಾಕೆ ಹೀಗಾಡ್ತಿದ್ಯಾ? ಸಮಾಧಾನ ಮಾಡ್ಕೊಳೆ. ಏನ್ ಸಮಾಧಾನ ಮಾಡ್ಕೊಳ್ಳಿ? ನಾನ್ ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ಲ. ಎಲ್ಲಾನು ಮುಗೀತು. ನನಗ್ ಬರ್ತಿರೋ ಕೋಪಕ್ಕೆ ಎಲ್ಲರಿಗೂ ವಿಷ ಹಾಕಿ ಸಾಯಿಸ್ಬೇಕು ಅನ್ನಿಸ್ತಿದೆ. ಇಲ್ಲಿ ನಿಂತ್ಕೊಂಡು ಕೂಗಾಡ್ತಿದ್ದೀನಿ, ಯೋಚನೆ ಮಾಡು. ಕೂಗಾಡೋದ್ರಿಂದ ಏನ್ ಪ್ರಯೋಜನ ಹೇಳು? ಮತ್ತೆ ಆ ವಂಶಿ ಮನೆ ಸೊಸೆ ಆಗಿ ಬರೋದನ್ನ ನೋಡ್ಕೊಂಡು ಸುಮ್ನೆ ಕೂತ್ಕೋ ಅಂತ್ಯಾ? ನಾನು ಬದುಕಿರೋ ತನಕ ಅದಾಗೋದಿಲ್ಲ. ಅದಾಗೋದಕ್ ನಾನ್ ಬಿಡೋದು ಇಲ್ಲ. ಒಂದ್ ವೇಳೆ ಅವಳೇನಾದ್ರೂ ಈ ಮನೆಗ್ ಸೊಸೆಯಾಗಿ ಬಂದ್ರೆ ಇಷ್ಟು ದಿನ ನಾವು ಪಟ್ಟ ಕಷ್ಟ ನೀರಲ್ಲಿ ಹೋಮ ಮಾಡ್ದಂಗಾಗತ್ತೆ. ನಾನ್ ಬಿಡೋದಿಲ್ಲ. ಯಾವತ್ತಿದ್ರೂ ಕೃಷ್ಣ ಕೋಲೆ ಬಸವಂತರ ಕೋದಂಡನ್ ಮಾತ್ ಕೇಳ್ಕೊಂಡ್ ಬಿದ್ದಿರ್ಬೇಕು. ಆ ಕೋದಂಡ ನಮ್ಮ ಮಾತ್ ಕೇಳ್ಕೊಂಡ್ ಇರ್ಬೇಕು. ಆಗ್ಲೇ ಈ ಮನೆ ನಮ್ಮ ಕಂಟ್ರೋಲಲ್ಲಿ ಇರಕ್ ಸಾಧ್ಯ. ನೀನ್ ಹೇಳ್ತಿದ್ಯಾ, ಆದ್ರೆ ಏನು ಮಾಡಕ್ ಆಗ್ತಿಲ್ಲ. ಇಲ್ಲಿ ಆ ವಸುಮತಿ ಮಾತ್ರ ಅವಳು ಅನ್ಕೊಂಡಿರೋ ತರ ಒಂದೊಂದ್ ಹೆಜ್ಜೆ ಮುಂದೆ ಹೋಗ್ತಾ ನಮ್ಮನ್ ಹಿಂದೆ ಹಾಕ್ತಿದ್ದಾಳೆ. ಹೋಗ್ಲಿ ಬಿಡು ಕಂದ. ಯಾರ್ ಮೊದ್ಲು ಗುರಿ ಮುಟ್ತಾರೋ ಅವರೇ ಗೆಲ್ಲಕ್ ಸಾಧ್ಯ ಅಲ್ವಾ? ನೋಡ್ತಾ ಇರು ಈ ನಳಿನಿ ಏನ್ ಮಾಡ್ತೀನಿ ಅಂತ. ಅಮ್ಮ, ನನಗಂತೂ ಇದನ್ ಕೇಳಿ ಕೇಳಿ ಸಾಕಾಗೋಯ್ತು. ಆದ್ರೆ ನಿನ್ ಕೈಯಲ್ಲಿ ಏನು ಮಾಡಕ್ ಆಗ್ತಿಲ್ಲ. ಹೌದು ಕಣೆ, ನಾನ್ ಏನು ಮಾಡ್ದೇನೆ ಈ ಮನೆ ಒಳಗಡೆ ಬಂದು ನಾವು ಸೇರ್ಕೊಂಡಿದೀವಿ. ನಾನು ಏನು ಮಾಡ್ದೇನೆ ಕೋದಂಡ ನಿನ್ನ ಮದ್ವೆ ಆಗ್ತೀನಿ ಅಂತ ಒಪ್ಕೊಂಡಿದ್ದಾನೆ ಅಲ್ವಾ? ಆದ್ರೆ ಆ ವಂಶಿ ವಿಷಯದಲ್ಲಿ ಮಾತ್ರ ನಿನ್ ಕೈಲಿ ಏನು ಮಾಡಕ್ ಆಗ್ತಿಲ್ಲ. ಅವ್ರು ಬಂದಿದ್ದ ದಿನಾನೇ ವಾಪಸ್ ಹೋಗೋ ತರ ಮಾಡ್ತೀನಿ ಅಂದೆ, ಅದೂ ಆಗ್ಲಿಲ್ಲ. ಆ ದೊರೆಸ್ವಾಮಿ ಕೃಷ್ಣನ ಬೇಡ ಅಂತ ಹೇಳೋ ತರ ಮಾಡ್ತೀನಿ ಅಂದೆ, ಅದು ನಿನ್ ಕೈಲಿ ಆಗ್ಲಿಲ್ಲ. ಕೋದಂಡ ಈ ಮದ್ವೆಗೆ ಒಪ್ಕೊಳ್ದೇ ಇರೋ ತರ ಮಾಡ್ತೀನಿ ಅಂದೆ, ಅದು ನಿನ್ ಕೈಲಿ ಆಗ್ಲಿಲ್ಲ. ಅದೇನೋ ವಿಡಿಯೋ ಇದೆ ಅಂದಲ್ಲ, ಅದ್ರ ಕತೆ ಏನಾಯ್ತು? ನೋಡು ಮಾಯಾ, ಈ ತರ ಆತ್ರ ಪಟ್ರೆ ಆಗೋ ಕೆಲ್ಸನೂ ಆಗಲ್ಲ. ಉಗ್ರಲ್ಲಿ ಹೋಗೋದಿಕ್ಕೆ ಕೊಡ್ಲಿ ಯಾಕೆ ತಗೋಬೇಕು?